ನೋಡ್ರಿ, ಇದು ತಮಡೇಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿಯ ಮೊದಲು ಇದ್ದ ಹಳೆ ದೇವಸ್ಥಾನ. ಇದು ಭಾಳ ಹಳೇದಾಗಿರೋದ್ರಿಂದ ನಾವೆಲ್ಲ ಒಂದು ತೀರ್ಮಾನ ತಗೊಂಡು ಹೊಸ ದೇವಸ್ಥಾನ, ಸುಂದರವಾದ ದೇವಸ್ಥಾನ ಮಾಡಬೇಕು, ಇದನ್ನು ತೆಗೆದಾಕಿ ಅಂತಂದು ಒಂದು ಎಲ್ಲ ಅಣ್ಣ ತಮ್ಮಂದಿರ ಅಭಿಷ್ಟ ಮೇರೆಗೆ ನಾವು ಈ ದೇವಸ್ಥಾನನ ಕಿತ್ತು ಇದು ಮಾಡಿದ್ವಿ. ಇದ್ರ ಕಿತ್ತ ಮೇಲೆ ಸುಮಾರು ಹಿಂದೆ ನಜ್ಜಲಬಾವಿ ಇದ್ದಿದ್ದರಿಂದ ಸುಮಾರು ದೇವಸ್ಥಾನ ಏನಾಯಿತು ಅದೆಲ್ಲ ಫುಲ್ಲಾಗಿ 10 ಅಡಿ ಗಾತ ಉತ್ತರ ತೆಗೆದಂಗೆ ಬಾವಿ ತೆಗೆದು ಅದರಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು 5 ಅಡಿ ಉದ್ದ, 5 ಅಡಿ ಅಗಲ, 4 ಅಡಿ ಎತ್ತರ ಇರೋಂಥ ದೊಡ್ಡ ಕಲ್ಲುಗಳನ್ನ ಸ್ವಾರಮ್ಮನ ಬೆಟ್ಟಗಳಿಂದ ತಗೊಂಡು ಬಂದ್ವಿ. ಅಲ್ಲಿ ಕರೇಕೆತ್ನಳ್ಳಿ ಹತ್ತಿರ ಸ್ವಾರಮ್ಮನ ಬಂಡೆಯಿಂದನ ಕರೇಕೆತ್ನಳ್ಳಿ ಪ್ರಕಾಶ್ ಅವರು ನಮ್ಮ ಕಮಿಟಿ ಮೆಂಬರು. ಅವರು ಭಾಳ ನಮಗೆ ಸಹಾಯ ಸಹಕಾರ ನೀಡಿ ಆ ಕಲ್ಲುಗಳನ್ನು ತರೋದಕ್ಕೆ ಏರ್ಪಾಟ್ ಮಾಡಿದರು. ನೋಡಿರಿ, ಒಂದೊಂದು ಟ್ರ್ಯಾಕ್ಟರ್ಗೆ ಒಂದೊಂದೇ ಕಲ್ಲು ತರ್ತಾ ಇದ್ದೀವಿ. ಅಷ್ಟು ದೊಡ್ಡ ಕಲ್ಲುಗಳನ್ನ ಭೂಮಿ ಒಳಗಡೆ ಹಾಕಿದ್ದೀವಿ. ನೋಡಿರಿ, ಮೆರವಣಿಗೆ ಮಾಡ್ಕೊಂಡು ಅಲ್ಲಿಂದ ವಿಜೃಂಭಣೆಯಿಂದ ನಾವು ಕಲ್ಲುಗಳನ್ನ ತರ್ತಾ ಇದ್ದೀವಿ. ಒಂದೊಂದು ಟ್ರ್ಯಾಕ್ಟ್ರಿಗೆ ಒಂದೇ ಕಲ್ಲು ಅದನ್ನು ನೋಡಿರಿ, ಇವಾಗ ತಮಡೇಹಳ್ಳಿಗೆ ಬಂದೈತೆ. ಅದು ಕಲ್ಲಿನ ಸೋಲು, ಲಾರಿ ಟ್ರ್ಯಾಕ್ಟರ್ ಸೋಲುಗಳು ಬಂದಿದ್ದಾವೆ. ಜನಗಳು ಪ್ರತಿ ಊರಿನಲ್ಲಿ ಕೂಡ ಅತಿ ಅದ್ಭುತವಾಗಿ ನಮ್ಮ ಸ್ವಾಗತ ಕೊಟ್ಟು ನಮ್ಮ ಕಲ್ಲುಗಳಿಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಬರ್ತಾ ಐತೆ ನೋಡ್ರಿ ಕಲ್ಲು. ಈ ಗ್ರಾಮದಲ್ಲಿ ಕೂಡ ನಮ್ಮ ಭಕ್ತಾದಿಗಳು ನಮ್ಮ ಕಲ್ಲು ಬರೋದಕ್ಕೆ ಕಾದ್ಕೊಂಡಿದ್ದು ನೀರುಗಳು ಒಯ್ದು ಅವನ್ನೆಲ್ಲ ಉತ್ಸಾಹವಾಗಿ ಹಬ್ಬದ ಥರನ ಸ್ವಾಗತ ಮಾಡ್ತಾ ಇದ್ದಾರೆ. ಪ್ರತಿ ಊರಿನಲ್ಲಿ ಕೂಡ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಗಾಡಿಗಳು ಬರ್ತಾ ಇದ್ದಾವೆ. ಅದು ಲೈನ್ ನೋಡ್ರಿ, ಎಷ್ಟು ಸುಮಾರು 35 ಟ್ರ್ಯಾಕ್ಟರ್ಗಳು, ಒಂದೊಂದು ಟ್ರ್ಯಾಕ್ಟ್ರಿಗೆ ಒಂದೊಂದೇ ಕಲ್ಲು ತಗೊಂಡು ಬಂದಿದ್ದೀವಿ. ತಮಡೇಹಳ್ಳಿಗೆ ಈಗ ಎಂಟ್ರೆನ್ಸ್ ಆಗ್ತಾ ಐತೆ ಆ ಕಲ್ಲಿನ ಟ್ರ್ಯಾಕ್ಟರ್ಗಳು. ನೋಡ್ರಿ, ಹೆಣ್ಣುಮಕ್ಕಳು ನೋಡ್ರಿ ಎಲ್ಲನ ನೀರುಗಳಿಗೆ ಕಂಡು ಹಬ್ಬ ಮಾಡಿದಂಗೆ, ಹಬ್ಬ ಇದ್ದಂಗೆ ಅವ್ರಿಗೆ ಇವತ್ತು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಕೂಡ ಬಿಂದಿಗೆ ನೀರು ತಗೊಂಡು ಬಂದು ನೀರು ಒಯ್ದು ಸೆಳೆ ಒಯ್ದು ಸ್ವಾಗತ ಮಾಡ್ತಾ ಇದ್ದಾರೆ. ನೋಡ್ರಿ, ಅಲ್ಲಿ ಎಷ್ಟು ಟ್ರ್ಯಾಕ್ಟರ್ ಟೋಟಲ್? 35 ಟ್ರ್ಯಾಕ್ಟರ್ನಾಗೆ ಒಂದೇ ದಿವಸ ತಗೊಂಡು ಬಂದಿದ್ದೀವಿ ಕಲ್ಲುಗಳು. ಅವನ್ನೆಲ್ಲ ಅಲ್ಲಿ JCB ಕ್ರೇನ್ನೊಳಗೆ ಟ್ರ್ಯಾಕ್ಟರ್ನಾಗಿಟ್ಟು ಆಮೇಲೆ ಇಲ್ಲಿ ಕೂಡ ದೇವಸ್ಥಾನದಾಗೆ ಕ್ರೇನ್ನೊಳಗೇ ಇಳಿಸಿ ಇದು ಮಾಡಿದ್ದೀವಿ. ನೋಡ್ರಿ, ಹೊಸ ದೇವಸ್ಥಾನ ಯಾವ ಥರ ಇದೆ ಅನ್ನೋದನ್ನ ನಿಮಗೆ ಈಗ ವಿವರವಾಗಿ ಹೇಳಿ ತೋರಿಸ್ತೀನಿ. ಬರ್ರಿ, ಹೋಗೋಣ ಬನ್ನಿ, ಅಲ್ಲಿ ನೋಡನ್ರಿ. ನೋಡಿ, ಅದೇ ನಮ್ಮದು ಹೊಸ ದೇವಸ್ಥಾನ. ಇನ್ನೂ BMC ಇಟ್ಟಿಲ್ಲ ಮೇಲೆ. ನೋಡ್ರಿ, ಕಲ್ಯಾಣ ಮಂಟಪ ಇತ್ತಲ್ಲ, ಕಲ್ಯಾಣ ಮಂಟಪನ ಆ ಥರನೇ ಹಂಗೆ ಬಿಟ್ಟಿದ್ದೀವಿ. ಯಾಕಂದರೆ ದೇವ್ರನ್ನ ಇದನ್ನು ತೆಗೆದು ಇವಾಗ ನಾವು ಅದರಲ್ಲಿ ಇಟ್ಟಿದ್ದೀವಿ, ಕಲ್ಯಾಣ ಮಂಟಪದಲ್ಲಿ ಇಟ್ಟಿದ್ದೀವಿ. ಮತ್ತು ಉತ್ಸವ ಮೂರ್ತಿಗಳನ್ನು ಕೂಡ ಅಲ್ಲೇ ಇಟ್ಟು ಮಾಮೂಲು ಯಥಾತಥವಾಗಿ ಮೊದಲು ಹೆಂಗೆ ಪೂಜೆಗಳು ನಡೆಯವೋ ಹಂಗೆಲ್ಲನ ಪೂಜೆಗಳಿಗೆ ಯಾವ ತೊಂದರೆ ಆಟಂಕಗಳು ಇಲ್ದಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಪೂಜೆ ಅಲ್ಲಿ. ನೋಡ್ರಿ, ನಮ್ಮ ಹೊಸ ದೇವಸ್ಥಾನದ ಚಿತ್ರಣವನ್ನು ಏನೇನೈತೆ ಏನಿಲ್ಲ ಅನ್ನೋದನ್ನ ನಾನಿಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ನೋಡಿ, ಬಸವಣ್ಣನವರ ಕಟ್ಟೆ ಮನೆ ಆದಂಥ ತಮಡೇಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದನ್ನು ಹೊಸದಾಗಿ ಹಳೆ ದೇವಸ್ಥಾನ ತೆಗೆದಾಕಿ ಹೊಸ ದೇವಸ್ಥಾನನ ಎಲ್ಲ ಅಣ್ಣ ತಮ್ಮಂದಿರು ಭಕ್ತಾದಿಗಳ ಆಶೀರ್ವಾದದೊಂದಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಬಸವಣ್ಣನವರು ಏನಾಯಿತು ಎಲ್ಲ ಕೂಡ ಇದರಲ್ಲೇ ಬರಬೇಕು ಎಂಬ ಉದ್ದೇಶದಿಂದ ನಾವು ಮಾಡಿದ್ದೀವಿ. ಬಸವಣ್ಣನವರ ಮೂಲ ಪುರುಷರು ಇವರು. ಆಮೇಲೆ ಮದನ ಕುಂಟೆಯ ಬಂಡಿ, ನೇರಲಳ್ಳಿಯ ಬಂಡಿ, ಹುಳಿಗೆರೆಯ ಬಂಡಿ, ಬಸಳೆಯವರ ಕುಲದ
ಮೂವತ್ಮೂರು ಬಂಡಿಗಳಿಗೆ ಶೃಂಗಾರ ಮಾಡಿ ಕಾಲದ ವೈಭವವ ಮೆರೆಸುವ ಕುಲಧರ್ಮ ಇವರು ಶ್ರೀ ಬೈಚಪ್ಪನವರು ನಮ್ಮ ವೀರಗೇಂದ್ರ ಅವರು ತಂದೆ ಅವರು ವೈಭವವ ಮೆರೆಸುವ ಕುಲಧರ್ಮ ಶತಶತಮಾನಗಳ ಕುಂಚ ಕುಲದ ಮರ್ಮ ಉತ್ತರದಿಂದ ದಕ್ಷಿಣದೆಡೆ ಕುಂಚಿಟಿಗರ ಹೊತ್ತು ಉತ್ತರದಿಂದ ದಕ್ಷಿಣದೆಡೆ ಕುಂಚಿಟಿಗರ ನಮ್ಮ ಕುಲದೇವತೆಯಾದ ವೀರನಾಗಮ್ಮ ತಾಯಿಯವರು ಇವರು ಕೂಡ ಗುರುಮನೆ ಸಿರಿವಾಲ ಸಿದ್ದರಾಮೇಶ್ವರರ ಸ್ಮರಿಸಿ ಪದ್ಮಲಾದೇವಿ ಅವರು ಅಂದರೆ ನಮ್ಮ ತಾಯಿ ಪದ್ಮಲಾದೇವಿ. ನೋಡ್ರಿ, ಹಿಂದ್ಗಡೆ ಗರ್ಭಗುಡಿ ಹಿಂದ್ಗಡೆ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಚಿತ್ರಿಸಿದ್ದೀವಿ. ಇಲ್ಲಿ ಪಂಚಮುಖಿ ಆಂಜನೇಯ ಇದು. ಮಲ್ಲಾದೇವಿ ಅವರು ವೀರಗೇತ್ರ ಅವರು ಹೆಂಡತಿ ಅವರು ಇವರು ಮಲ್ಲಾದೇವಿ ಅಂತ. ಮಲ್ಲಾದೇವಿ ಅದು ವೀರನಾಗಪ್ಪ, ನಮ್ಮ ವೀರನಾಗಮ್ಮ ಅವರು ಗಂಡ, ಅವರು ಪತಿ, ಅವರು ವೀರನಾಗಪ್ಪ ಅಂತ. ಆಮೇಲೆ ಇವೆಲ್ಲ ನೋಡ್ರಿ, ಆನೆ ಸಾಲು ಇದೆಲ್ಲ ಬಂದಿದೆ. ಫಸ್ಟ್ ಕ್ಲಾಸ್ ಆಗಿ ಸುಂದರವಾಗಿ ನಮ್ಮ ಶಿಲ್ಪಿಗಳು ಮುರುಡೇಶ್ವರದವರು ಸುಬ್ಬಯ್ಯ ಅಂತ ಅವರು ಓನರು. ಆಮೇಲೆ ಅದ್ಭುತವಾಗಿ ಎಲ್ಲಿದ್ದಾರೆ ಅವರು? ಇಲ್ಲೇ ಇದ್ದಾರೆ. ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಆಮೇಲೆ ಅವ್ರ ಹತ್ರ ಮಾತಾಡಿಸ್ತೀನಿ. ಬನ್ನಿ ಹೋಗೋಣ, ತೋರಿಸ್ತೀನಿ ಬರ್ತೀನಿ. ಇದು ಕಿಟಕಿ ಗಾಳಿ ಬರಲಿ ಅಂತ ಕಿಟಕಿ ಬಿಟ್ಟಿದ್ದೀವಿ. ಇವರು ಬುದ್ಧಿಗ್ರಾಯರು, ಇವರು ವೀರಗೇಂದ್ರ ತಮ್ಮ ಅವರು. ಬುದ್ಧಿಗ್ರಾಯರು ಅಂತ ಕಾಣ್ತಿದೆ. ಇವೆಲ್ಲ ಇಲ್ಲೇ ರೆಡಿ ಮಾಡ್ತಾ ಇದಾರಲ್ಲ? ಎಲ್ಲ ರೆಡಿ ಮಾಡಿಸಿದ್ದೀವಿ. ಒಳ್ಳೆ ನುರಿತ ಶಿಲ್ಪಿಗಳು. ಇದು ಪೋರ್ಟಿಕೋ. ಇದು ಇಲ್ಲಿ ಲಕ್ಷ್ಮಿ ವಿಗ್ರಹ ಬರುತ್ತೆ, ಆ ಕಡೆ ಸರಸ್ವತಿ ವಿಗ್ರಹ ಬರುತ್ತೆ. ಇಲ್ಲಿ ಯಾಲಿ ಕಂಬಗಳು, ಇಲ್ಲಿ ಒಂದು ಯಾಲಿ ಕಂಬ, ಆ ಕಡೆ ಒಂದು ಯಾಲಿ ಕಂಬ ಬರುತ್ತೆ. ಇಲ್ಲಿ ಎರಡು ಆನೆಗಳು, ಆ ಕಡೆ ಈ ಕಡೆ ಮೆಟ್ಟಿಗೆ ಆನೆಗಳು ಬರ್ತವೆ. ಎರಡು ಕೆಳಗಡೆ ಕೊಂಡಿರ್ತೀರಾ? ಈ ಕಡೆ ಇಲ್ಲಿ ಕೆಳಗಡೆ, ಇಲ್ಲಿ ಆ ಕಡೆ. ಬನ್ನಿ ಒಳಗೆ ಹೋಗೋದು. ನೋಡಿ, ಇದು ಎಂಟ್ರೆನ್ಸ್ ಬಾಗಿಲು. ಇವು ದಶಾವತಾರಗಳು ಇವೆಲ್ಲನ. ಇದಾರು ಕಸ ಅಂದ್ರೆ 9 ಅಲ್ವಾ? 10 ಹೇಳ್ತೀನಿ. ಇದಾಗುತ್ತೆ. ಯಾವ ಒಂದೊಂದು ಹೇಳ್ತೀಯಾ? ಇದು ಇದೆ ದೇವಸ್ಥಾನದಲ್ಲಿ. ಇದು ದೊಡ್ಡ ಬಾಗಿಲು, ಫ್ರಂಟ್ ಬಾಗಿಲು. ಇದು ಹುಲಿ ಚೆನ್ನಿಗ್ರಾಯ ಅಂತ ವೀರಗೇಂದ್ರಾಯ ಅವ್ರ ತಮ್ಮ ಅವರು. ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಇಲ್ಲ ನಡಿ, ನಾವು ಬರಲ್ಲ. ನೋಡ್ರಿ, 4 ಕಂಬಗಳು ಇವು. ಒಂದು ಬರ್ತೀನಿರಮ್ಮ, ಕೆಲಸ ಆಯ್ತು. 4 ಕಂಬಗಳಿವು. ಕಂಬಗಳು ಸುತ್ತಲೂ ವಿಗ್ರಹಗಳೇ ನೋಡ್ಬೇಕು.
ಎಲ್ಲ ದೇವರ ವಿಗ್ರಹಗಳು ಎಲ್ಲ ಕಂಬಗಳಲ್ಲಿ ಬಂದಿದ್ದಾವೆ. ಅತಿ ಅದ್ಭುತವಾಗಿ ನಮ್ಮ ಚಿತ್ರಗಳು ಮಾಡಿದ್ದಾರೆ ಇವನ್ನ. ಓಕೆ. ಇವು ಕಲ್ಲೆಲ್ಲ ಎಲ್ಲಿದ್ದ ತರಿಸ್ತಿದ್ದೀರಾ ನೀವು? ನಾವು ಈ ಕಲ್ಲನ್ನ ಮಸೂರು ಕುಂಟೆ ಅಂತ ಸಿರಾಜ್ ಹತ್ರ ಮಸೂರು ಕುಂಟೆ ಕರ್ನಾಟಕ ಡಿಸ್ಟ್ರಿಕ್ಟ್ ಸ್ಟೇಟ್. ಇವು ಶ್ರೀನಿವಾಸ ಗೌಡ ಅಂತ ಅವ್ರದ್ದು ಕ್ವಾರಿ. ಪಾಪ ಬಹಳ ಕಮ್ಮಿ ರೇಟ್ಗೆ ನಮಗೆ ಒಳ್ಳೆ ಕಲ್ಲು ಸಪ್ಲೈ ಮಾಡಿದ್ದಾರೆ. ಅವರು ಕೂಡ ನಮ್ಮ ಕುಂಚಿತಿಗ್ರೆ ಅವ್ರ ಜಲ್ದೇನವರು ಅವರು ಬಹಳ ಒಳ್ಳೆ ಕಲ್ಸರು. ಅವರು ಈ ಕಲ್ಲು ನಮ್ಗೆ ಸಪ್ಲೈ ಮಾಡಿದ್ದಾರೆ. ಓಕೆ. ಇಲ್ಲೇನೋ ನೇಮ್ ಹಾಕ್ಬಿಟ್ಟಿದ್ದೀರಾ ಏನು ಮೇಲ್ಗಡೆ? ಇದು ಸುಖನಾಥಿ 2ನೇ ಬಾಗಿಲು ಅಂತ. ಇದು ಆಂಜನೇಯಂದು ಅವತಾರಗಳೆಲ್ಲ ಸುತ್ತಲೂ ಭಾಗದಲ್ಲಿ ಬಂದಿದ್ದಾವೆ ಇಲ್ಲಿ. ಮೇಲ್ಗಡೆ ಅದು ತಾಡಿ ಒಳಗೆ ಇದೆ ಆ ಬೊಂಬೆ ರಾಜಾವರ್ತ ಅಂತ. ಅದು ವೀರನಾಗಮ್ಮ ತಾಯಿ ರಾಜಾವರ್ತ ಅದು. ಇಲ್ಲಿ ನೋಡ್ರಿ ಮೇಲೆ ಬಸಲೇನವರ ಗುರುಮನೆ ಶ್ರೀ ಸಿರಿವಾಳ ಸಿದ್ದರಾಮೇಶ್ವರ ಸ್ವಾಮಿ. ಅಂದ್ರೆ ನಮ್ಮ ಬಸಲೇನವ್ರಿಗೂ ಚರಿತ್ರೆ ಏನಂಬುದು ಇಲ್ಲಿ ದೇವಸ್ಥಾನದಾಗ ಬಂದ್ರೇನೆ ಎಲ್ಲ ಗೊತ್ತಾಗ್ಬೇಕು ಅವ್ರಿಗೆ. ಆಮೇಲೆ ನೋಡ್ರಲ್ಲಿ ಶ್ರೀ ಕ್ಷೇತ್ರ ತಮಿಳಿಹಳ್ಳಿಯ ಬಸಲೇನವರ ಕಟ್ಟೆ ಮನೆಗೆ ಸೇರಿದ ಶ್ರೀ ಮಧ್ಯಮ್ಮ ದೇವಿಯ ಅಮಾವಾಸ್ಯೆ ದೇವಸ್ಥಾನಗಳು 12, ಬಂಡಿ ದೇವಸ್ಥಾನಗಳು 33 ಹಾಗೂ ಹೆಣ್ಣು ಮಗಳ ಬಂಡಿ 1. ಇದು ಇಲ್ಲಿ ಎಲ್ಲನ ಕೆತ್ತನೆ ಮಾಡ್ತಿದ್ದೀವಿ ಕಲ್ಲಲ್ಲೇನೆ. ಈ ಕಡೆ ನೋಡ್ರಿ ಇಲ್ಲಿ ಬಸಲೇನವ್ರಿಗೆ 2 ಗುಡಿಕಟ್ಟುಗಳು 2 ಇದ್ದಾವೆ. ಶ್ರೀ ತಾಡಿ ವೀರನಾಗಮ್ಮ ತಾಯಿ, ಶ್ರೀ ಒಡ್ಡಿಗೆರೆ ವೀರನಾಗಮ್ಮ ತಾಯಿ. ಇವೆರಡು ನಮಗೆ ಗುಡಿಕಟ್ಟುಗಳು. ಗುರುಮನೆ ಆದಮೇಲೆ ತಿರುವಾಳ ಸಿದ್ದರಾಮೇಶ್ವರ ಸ್ವಾಮಿ ಗುರುಮನೆ ಆದ್ಮೇಲೆ ಗುಡಿಕಟ್ಟುಗಳು ಅಂತ 2 ಇದಾವೆ. ತಾಡಿ ಒಳಗೆ ಒಂದು ವೀರನಾಗಮ್ಮನ ದೇವಸ್ಥಾನ ಇದೆ, ಒಡ್ಡಿಗೆರೆ ಒಳಗೆ ಒಂದು ವೀರನಾಗಮ್ಮನ ದೇವಸ್ಥಾನ ಇದೆ. ತಾಡಿ ಗುಡಿಕಟ್ಟಿನ ಕೆಳಗೆ ನಮ್ಮವು 26 ಬಂಡಿಗಳಿದ್ದಾವೆ. ಇನ್ನು ಮಿಕ್ಕಿನಾದವೆಲ್ಲ ಒಡ್ಡಿಗೆರೆ ಗುಡಿಕಟ್ಟಿನ ಕೆಳಗಿರ್ತವೆ. ಯಾರೇ ಆಗಲಿ ಕಟ್ಟು ತಿರುವಾಳ ಗುರುಮನೆ, ಆಮೇಲೆ ಕಟ್ಟೆ ಮನೆ, ಆಮೇಲೆ ಗುಡಿಕಟ್ಟು, ಆಮೇಲೆ ಅವ್ರವ್ರ ಅಮಾವಾಸ್ಯೆ ದೇವರುಗಳು, ಆಮೇಲೆ ಅವ್ರ ಬಂಡಿಗಳು. ಇದು ಇಲ್ಲೊಂದಿದೆ ಇದು ಇವೆಲ್ಲನ ಈ ಆಂಜನೇಯ ಸ್ವಾಮಿ ರಾಮ ಭಕ್ತನಾಗಿರೋದ್ರಿಂದ ಪ್ರತಿಯೊಂದು ಕಂಬಕ್ಕೂ ನಾವು ತೊಲೆಗಳಿಗೆ ಬೀಮ್ಸ್ಗೆ ಎಲ್ಲನ ಶ್ಲೋಕಗಳು ಬರೆಸಿದ್ದೀವಿ. ನೋಡ್ರಿ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇವೆಲ್ಲನ ಅದು ಆ ಕಡೆ ನೋಡ್ರಿ, ಅವು ಎಲ್ಲ ಬರ್ತಿದ್ದೀವಿ. ಶ್ರೀರಾಮ ಜಯ. ಗುರುಮನೆ ಸಿರಿವಾಳ ಸಿದ್ದರಾಮೇಶ್ವರರ ಸ್ಮರಿಸಿ, ಕಟ್ಟೆ ಮನೆ ತಮ್ಮಡಿಹಳ್ಳಿ ಆಂಜನೇಯರ ಸ್ತುತಿಸಿ, ಬಸಲಿನವರ ತಿರುಪತಿ ರಾಘವ ರಾಜಾರಾಮ. ಸೂಪರ್ ಆಗಿದೆ. ನೋಡೇ ಇಲ್ಲ, ನಿತ್ತಿನ ಬಂದಿದ್ರಿ ಮೇಲ್ಗಡೆನ. ರಘುಪತಿ ರಾಘವ ರಾಜಾರಾಮ. ಓಂ ನಮೋ ಆಂಜನೇಯ, ಓಂ ನಮೋ ಧನಾಂಜನೇಯ, ಓಂ ನಮೋ ಸಕಲ ಸಂಕಟ ನಿವಾರಣಾಯ. ಇದು ಶ್ಲೋಕ. ಈ ಕಡೆ ಬಂದು ಶುಕ್ಲಾಂಬರಧರಂ ವಿಷ್ಣು ಗಣೇಶನ ಶ್ಲೋಕ. ಇಲ್ಲಿ ಇದು ಆಂಜನೇಯಂದು ದಶಾವತಾರಗಳು. ಲಕ್ಷ್ಮಿ ಮಧ್ಯದಲ್ಲಿ ದಶಾವತಾರ ಅಲ್ಲ ಇವು? ಆಂಜನೇಯನ ದಶಾವತಾರಗಳು. ಎಷ್ಟಿದೆ ದಶಾವತಾರ ಫೇವ್ರೇಟ್ ಇವು? ಇವತ್ತು ಇಲ್ಲಿಂದ ಇವು ಬೇರೆ ದ್ವಾರಪಾಲಕರು. ಹೌದಾ? ತೇನಳ್ಳಿ ಬಂಡಿ, ಮರಿದಾಸರಳ್ಳಿ ಬಂಡಿ, ದ್ಯಾವರಳ್ಳಿ ಬಂಡಿ, ಇದು ಒಳಗಿರೋದನ್ನ ಸುಖನಾಸಿ ಅಂತಾರೆ. ಇದು ಕಿಟಕಿ. ಇದ್ರೊಳಗಡೆ ಗಣೇಶನ ವಿಗ್ರಹ ಅವೆಲ್ಲ ಇರ್ತವೆ. ಅವೆಲ್ಲನ ಒಳಗೆ ಹೋಗ್ಬಾರ್ದು. ಅದರಿಂದ ಇಲ್ಲೇ ಕಿಟಕಿಗೆ ನೋಡಿ ಕಿಟಕಿಗೆ ಪೂಜೆ ಮಾಡಿಸ್ಕೊತೀವಿ. ಆ ಕಡೆ ಕಿಟಕಿ ಒಳಗೆ ಅಲ್ಲಿ ಗೂಡು ಮಾಡಿದ್ದೀವಿ ನೋಡ್ರಿ. ಒಳಗಡೆ ಶೀತ ಕಮಿಟಿ ಮಾಡಿದ್ದೀವಿ. ಈ ದೇವಸ್ಥಾನಕ್ಕೆ ನಾನು ಧರ್ಮದರ್ಶಿ ಅಂದ್ರೆ ನಾನು ಬರೀ ಧರ್ಮದರ್ಶಿ ಅಂತ ಹೇಳ್ಕೋಬಾರ್ದು. ನಾನೊಬ್ಬ ಆಂಜನೇಯಂಗೆ ಸೇವಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಇದಕ್ಕೆ ಈ ಕಟ್ಟೆ ಮನೆಗೆ ಗೌಡರು 3 ಇದ್ದಾರೆ. ಹನುಮಂತರಾಯಪ್ಪ ಅಂತ ಒಬ್ಬರು, ಶೆಟ್ಟೂರ್ ಗೌಡರು ನಾಗರೆಡ್ಡಿ ಅಂತ ಒಬ್ರು, ಹನುಮೇಗೌಡನವರು ಅವರೊಬ್ರು ದೊಡ್ಡಯ್ಯ ಅಂತ. ಆಮೇಲೆ ಇದಕ್ಕೆ ನಾವೊಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಕಮಿಟಿಗೆ
ಚೇರ್ಮನ್ರಾಗಿ ನಮ್ಮ ಡಿ ಚಂದ್ರಶೇಖರ್ ಅವರು ಗೌಡ್ರೆ, ಆಮೇಲೆ ಸೆಕ್ರೆಟರಿ ಅವರು ಜಾಗನಹಳ್ಳಿ ರಾಮೇಗೌಡರು, ಆಮೇಲೆ ಖಜಾಂಚಿ ಆಗಿ ಮಧ್ಯಹಳ್ಳಿ ದೊಡ್ಡಯ್ಯ ಅವರು, ವೈಸ್ ಪ್ರೆಸಿಡೆಂಟ್ಗಳಾಗಿ ನಮ್ಮ ಅಜ್ಜಿಕೆರೆ ದೊಡ್ಡಣ್ಣವರು ಮತ್ತು ನಮ್ಮವರು ದೊಡ್ಡಜ್ಜ ಅವರು ಸೆಕ್ರೆಟರಿಗಳಾಗಿ ನಮ್ಮ ಹನುಮಂತರಾಯಪ್ಪ ನೋಡನಕುಂಟೆ ಪತ್ರಿಕಾ ವಿಲೇಕರಿ ಈನಾಡು ಹನುಮಂತರಾಯಪ್ಪ ಮತ್ತು ಕರೇಕತ್ತಳ್ಳಿ ಪ್ರಕಾಶ್ ಇವರು ಸೆಕ್ರೆಟರಿಗಳಾಗಿ ಬಹಳ ಚೆನ್ನಾಗಿ ಎಲ್ಲರೂ ಸಹಕಾರ ಕೊಟ್ಟು ಅವ್ರ ಕೆಲಸಗಳೆಲ್ಲ ಬಿಟ್ಟು ಇಲ್ಲಿ ಬಂದು ದುಡ್ಡು ವಸೂಲು ಮಾಡೋದೇ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದಕ್ಕೂ ಸಹಕಾರ ಕೊಡ್ತಾ ಇದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಆದರೂ ಕೂಡ ಭಕ್ತಾದಿಗಳು ನಾವು ಗ್ರಾಮಕ್ಕೆ ಹೋದಾಗ ದುಡ್ಡು ಸಹಾಯಧನ ಕೊಡ್ತೀವಿ ಅಂತ ಹೇಳಿದರು. ಇನ್ನೂ ಭಾಳ ಜನ ಕೊಟ್ಟಿಲ್ಲ, ಇನ್ನೂ ಭಾಳ ಜನ ಕೊಡಬೇಕು. ದೇವರು ಅವರಿಗೆ ಅರ್ಜೆಂಟಾಗಿ ಈ ಹಣ ಕೊಟ್ಟು ದೇವ್ರ ಕಾರ್ಯ ಇನ್ನೂ ಅದ್ಭುತವಾಗಿ ಸುಂದರವಾಗಿ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಒಳ್ಳೆ ಮನಸ್ಸು ಕೊಟ್ಟು ಕೊಡಂಗೆ ಏರ್ಪಾಟ್ ಮಾಡಬೇಕು ಅಂತ ನಾವು ಆ ದೇವ್ರನ್ನ ಕೋರ್ಕೊಂತೀವಿ. ಹಾಗೇನೆ ಇನ್ನೂ ಹೆಚ್ಚಿನ ಮೊತ್ತ ಭಾಳ ಜನ ಕೊಟ್ಟಿದ್ದಾರೆ. 1 ಲಕ್ಷ 2 ಲಕ್ಷ 3 ಲಕ್ಷ ಅವ್ರಿಗೆಲ್ಲರಿಗೂ ಸಣ್ಣ ಮೊತ್ತ ಕೊಟ್ಟರೆ ಅವ್ರಿಗೂ ದೊಡ್ಡ ಮೊತ್ತ. ಅಮರಾಪುರ ಬಳಿಯ ಹಲ್ಕೂರು ಬಂಡಿ, ಶೈಲಾಪುರ ಬಂಡಿ, ನಾಗೇನಹಳ್ಳಿ ಬಂಡಿ, ದ್ಯಾವಗಾನಹಳ್ಳಿ ಬಂಡಿ, ಹಲ್ಕೂರು ಬಂಡಿ. ಆದ್ರಿಂದ ಈ ಬರೋ ತಿಂಗಳು 13ನೇ ತಾರೀಕು ಶ್ರೀ ಆಂಜನೇಯ ಸ್ವಾಮಿ ಜಯಂತಿ ಇದೆ. ಆದ್ರಿಂದ ಬನ್ನಿ, ನಿಮಗಾಗಿ ಕಟ್ಟಿಸಿದ ದೇವಸ್ಥಾನ, ನಿಮ್ಮ ಸುಂದರವಾದ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೀವು ನೋಡಿ ಆನಂದ ಪಡಬೇಕು. ಹೆಂಗಸರು, ಮಕ್ಕಳು, ನೀವು ಎಲ್ಲರನ್ನು ಕರ್ಕೊಂಡು ಬಂದು ದೇವಸ್ಥಾನ ಎಲ್ಲ ಸುತ್ತು ನೋಡಿಕೊಂಡು ಹೋಗ್ಬೇಕು. ಡಿಸೆಂಬರ್ 13 ಹನುಮ ಜಯಂತಿ. 13 ಹನುಮ ಜಯಂತಿ ಇರುತ್ತೆ. ಇಲ್ಲಿ ದೇವಸ್ಥಾನದ ಒಳಗಡೆ ಬಂದ್ರೆ ಬೇರೆ ಏನೂ ಚಿಂತೆ ಇರಬಾರ್ದು. ಇಲ್ಲಿ ಎಲ್ಲನ ಈ ಅದ್ಭುತಗಳನ್ನೆಲ್ಲ ನೋಡ್ಕೊಂತ, ಈ ಶ್ಲೋಕಗಳನ್ನೆಲ್ಲ ಓದ್ಕೊಂತ ನಮ್ಮ ಆಂಜನೇಯ ಸ್ವಾಮಿ ಚರಿತ್ರೆ, ನಮ್ಮ ವೀರಗೇಸರಾಯ ಅವ್ರ ಚರಿತ್ರೆ ಎಲ್ಲನ ನೀವು ನೋಡಿ ತಿಳ್ಕೊಂಡು ಒಳ್ಳೆ ಧ್ಯಾನ ಮಾಡ್ಕೊಂಡು ದೇವ್ರ ಕೃಪೆ, ದೇವರು ಆಶೀರ್ವಾದ ಪಡಿಬೇಕಂತ ಕೋರ್ಕೊಂತ ಇದ್ದೀವಿ. ಈಗ ನಾನು ಆ ಶಿಲ್ಪಿಗಳನ್ನ ಪರಿಚಯ ಮಾಡ್ತೀನಿ. ಬರ್ರಿ ಬಾರಪ್ಪ. ಇದೇನಿದು? ಇದು ಛತ್ರ. ಮೊದಲೇ ಕಟ್ಟಿದ್ವಿ, ಹಳೆ ದೇವಸ್ಥಾನ. ಇದರಲ್ಲೇ ಇವಾಗ ನಾವು ದೇವ್ರನ್ನ ಉತ್ಸವ ಮೂರ್ತಿಗಳಿದ್ದಾವೆ. ಈಗಲೂ ಕೂಡ ಅದು ಪೂಜಾ ಕಾರ್ಯಕ್ರಮಗಳೆಲ್ಲ ಅದ್ಭುತವಾಗಿ ಅದರಲ್ಲೇ ನಡೆಸ್ತಾ ಇದ್ದೀವಿ ನಾವು. ಯಾವ ಶಿಲ್ಪಿ ಅವ್ರದ್ದು ಎಲ್ಲರದನ್ನು ಮುರುಡೇಶ್ವರ. ಎಂತ ಅದ್ಭುತ ನೋಡ್ರಿ, ನವರಂಗಗಳು ಮಾಡ್ತಾ ಇದ್ದಾರೆ. 9 ನವರಂಗ ಹಾಕಿಸ್ತಾ ಇದ್ದೀವಿ ಅಲ್ಲಿ ಹಾಲ್ಯಾಗೇನೆ. ನಾವು ಆ ನವರಂಗಗಳನ್ನ ಬನ್ನಿ ತೋರಿಸ್ತೀವಿ ಯಾವ ತರ ಎಷ್ಟು ಅದ್ಭುತವಾಗಿ ಇದಾವೆ ಅನ್ನೋದನ್ನ. ಫಸ್ಟ್ ಇದೇನಾ? ಕಲಿಸ್ತಾ ಇದು ಹೆಸರೇನಂತಾರೆ ಇದನ್ನ? ಗಾಲಿ ಚಕ್ರ ಫಸ್ಟ್ನೇದು. ಓಕೆ, ಅದೇನದು? ನಕ್ಷತ್ರ ಆಕಾರ, ನಕ್ಷತ್ರಾಕಾರದ ಇದು. ಇವರು ಶಿಲ್ಪಿ ಮುರುಡೇಶ್ವರ ಉಮೇಶ್ ಅಂತ ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಅವರಿಗೆ ನಾವು ಜನ್ಮಕ್ಕೂ ಋಣ ಹೊಂದಿರ್ತೀವಿ. ನಾವು ಅವರಿಗೆ ಅಷ್ಟು ಚೆನ್ನಾಗಿ ದೇವಸ್ಥಾನನ ಇವಾಗ ದುಡ್ಡು ಕೊಟ್ಟರೆ ಅದು ಇರಲ್ಲ, ಇದು 1000 ವರ್ಷ ಇರುತ್ತೆ. ಆದ್ರಿಂದ ಅಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅವರು. ಬಾಬಾ ಪ್ರೀತಿಯಿಂದ ದುಡ್ಡಿನ ಆಸೆಯಿಂದಾನೆ ಚೆನ್ನಾಗಿರ್ಬೇಕು ಅನ್ನೋ ಒಂದು
ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಎರಡು ಮಾತಾಡ್ತಾರೆ, ಕೇಳ್ರಿ. ಸರ್ ಯಾವ ಊರು ನಿಮ್ಮದು? ಗುಡ್ಡೆ ಸರ್. ಹೇಳ್ರಿ, ಏನ್ ಕೆಲಸ ಮಾಡ್ತಿದ್ದೀರಾ, ಹೆಂಗೆ? 3 ವರ್ಷ ಆಯ್ತು ಮಾಡ್ತಾ 3 years ಆಯ್ತು ಸ್ಟಾರ್ಟ್ ಆಗಿದ್ದು. ಓಕೆ, ಎಷ್ಟು ಜನ ವರ್ಕರ್ ಟೋಟಲ್ ಎಷ್ಟು ಜನ ಇದ್ದಾರೆ? ಎಲ್ಲ 10 ಜನ ಇದ್ದೀರಾ? ಎಲ್ಲ ಟೋಟಲ್ 6 ತಿಂಗಳು 7 ತಿಂಗಳು. ಓಕೆ. ಇದು ಎಲ್ಲ ಫಿಟ್ ಮಾಡೋದು ಎಲ್ಲ ನೀವೇನೆ? ಟೋಟಲ್ ಎಲ್ಲ ನೀವೇ? ಓಕೆ. ಓಕೆ, ಫಸ್ಟ್ ಈ ಥರ ಡಿಸೈನ್ ಮಾಡ್ಕೊಂಡು ಅದನ್ನ ಇದು ಮಾಡ್ತೀರಲ್ವಾ ನೀವು? ಹಾಂ. ಓಕೆ, ಈ ಥರ ಹಾಕಿ ಸ್ಕೆಚ್ ಹಾಕಿ ಆಮೇಲೆ ಅದರಲ್ಲಿ ಇದು ಮಾಡೋದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಪ್ಯಾರಾಪೀಟ್ನಲ್ಲಿ ಕೂಡ ಪ್ಯಾರಾಪೀಟ್ನಲ್ಲಿ ಕೂಡ ನಲ್ಲಿ ದೊಡ್ಡದು ಸೀತಾರಾಮ ಲಕ್ಷ್ಮಣ ಆಂಜನೇಯ ಆಮೇಲೆ ವಿಗ್ರಹಗಳು ಬರ್ತವೆ. ಜನಗಳು ಎಲ್ಲೆಲ್ಲೋ ದೂರದಲ್ಲಿ ಇರ್ತಾರೆ. ಎಲ್ಲರಿಗೂ ಬಂದು ಇದೆಲ್ಲ ನೋಡೋಕ್ಕಾಗೋದಿಲ್ಲ. ಅದಕ್ಕಾಗಿ ನೀನು ಈ ವಿಡಿಯೋ ಮಾಡಿ ಈ ವಿಡಿಯೋ ದ್ವಾರನ ಜನಗಳಿಗೆ ಈ ಸಂದೇಶ, ಈ ಚರಿತ್ರೆನ ಕಳಿಸ್ಬೇಕು ಅಂತ ಬಂದು ಈ ವಿಡಿಯೋ ಮಾಡಿ ಇದು ಮಾಡಿದ್ದಕ್ಕೆ ಭಾಳ ಸಂತೋಷ. ನಿನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಪ್ಪ. ಇನ್ನು ಮುಂದೆ ಇಂಥ ವಿಡಿಯೋಗಳನ್ನ ಮಾಡಿ ಜನಗಳಿಗೆ ಸಂದೇಶ ಕಳಿಸೋಕ್ಕೆ ಸಹಕಾರ ಕೊಡ್ಬೇಕಂತ ನಿನ್ನ ಕೇಳ್ಕೊಂತ ಇದು ನೋಡ್ತಾ ಇರೋ ಜನಗಳಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ತಿಳಿಸ್ತಾ, ನೀವು ಕೂಡ ಸಹಾಯ ಸಹಕಾರ ಕೊಟ್ಟು ಬೇಗನೆ ಸುಂದರವಾದ ದೇವಸ್ಥಾನ ಪೂರ್ತಿ ಆಗೋದಕ್ಕೆ ಸಹಕಾರ ಕೊಡ್ಬೇಕಂತ ಕೇಳ್ಕೊಂತ ಇದ್ದೀವಿ. ಅಮರಾಪುರ ಬಳಿಯ ಹಲ್ಕೂರು ಬಂಡಿ